ಈ ಬಾರಿ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ಗೆಲುವು ಪಕ್ಕಾ ಎಂದು ಧಾರವಾಡ ಲೋಕಸಭಾ ಉಸ್ತುವಾರಿ ಈರಣ್ಣ ಕಡಾಡಿ ಹೇಳಿದ್ದಾರೆ. ಧಾರವಾಡದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಇವತ್ತು ಬೂತ್ ಮಟ್ಟದ ಕಾರ್ಯಕರ್ತರ ಜೊತೆ ಸಭೆ ನಡೆಸಿದ್ದೇನೆ. ನಾನು ಧಾರವಾಡ ಲೋಕಸಭಾ ಕ್ಷೇತ್ರದ ಉಸ್ತುವಾರಿಯಾಗಿದ್ದೇನೆ. 2024ರ ಲೋಕಸಭಾ ಚುನಾವಣೆ ವಿಶೇಷವಾದ ಚುನಾವಣೆ. ಮೋದಿ ಆಶಯದಂತೆ 400 ಸೀಟುಗಳನ್ನು ಗೆಲ್ಲುವ ಗುರಿ ನಮ್ಮದಾಗಿದೆ ಎಂದರು. ಇನ್ನು ದಿಂಗಲೇಶ್ವರ ಸ್ಪರ್ಧೆ ಮಾಡೋ ವಿಚಾರವಾಗಿ ಕುರಿತು ಚುನಾವಣೆ ಗೆಲ್ಲೋದಕ್ಕೆ ಏನ್ ಬೇಕೋ ಅದನ್ನ ನಾವು ಮಾಡುತ್ತೇವೆ. ಕೌರವ ಪಾಂಡವರ ಯುದ್ಧ ಆಗುವ ಮುನ್ನ ಕೃಷ್ಣನಿಗೆ ಪಾಂಡವರು ಗೆಲ್ಲುತ್ತಾರಂತೆ ಗೊತ್ತಿದ್ರು ಕೃಷ್ಣ ಸಂಧಾನಕ್ಕೆ ಹೋಗಿದ್ದರು. ಜನರ ಮಧ್ಯೆ ಇರೋರನ್ನ ಜನರು ಕೈ ಬಿಡುವುದಿಲ್ಲ ಎಂದರು. ಧಾರವಾಡ ಲೋಕಸಭಾ ಕ್ಷೇತ್ರದ ಚುನಾವಣೆ ಸಿದ್ಧತೆ ಹಿನ್ನೆಲೆಯಲ್ಲಿ ಕಳೆದ ಒಂದು ತಿಂಗಳಿಂದ ನಮ್ಮ ಕಾರ್ಯಕರ್ತರು ಬಹಳ ದೊಡ್ಡ ಪ್ರಮಾಣದ ಸಿದ್ಧತೆಯನ್ನು ಮಾಡ್ತಾ ಇದ್ದಾರೆ. 2024ರ ಲೋಕಸಭಾ ಚುನಾವಣೆ ಒಂದು ವಿಶೇಷವಾದ ಚುನಾವಣೆ. ಇದು ನಾವೆಲ್ಲರೂ ಕರಿತಾ ಇದ್ದೀವಿ ಪ್ರಜಾಪ್ರಭುತ್ವದ ಹಬ್ಬ ಅಂತೇಳಿ ಚುನಾವಣೆಯನ್ನು. ಹೀಗಾಗಿ ಈ ಹಬ್ಬವನ್ನು ಅತ್ಯಂತ ಯಶಸ್ವಿಯಾಗಿ ನಿರ್ವಹಣೆ ಮಾಡುವಂಥ ದೃಷ್ಟಿಯಿಂದ ನಮ್ಮೆಲ್ಲ ಕಾರ್ಯಕರ್ತರು ಭಾಳ ದೊಡ್ಡ ಪ್ರಮಾಣದ ಸಿದ್ಧತೆಯನ್ನು ಮಾಡ್ತಾ ಇದ್ದೀವಿ. ನರೇಂದ್ರ ಮೋದಿಯವರ ಕನಸು ಏನಾಗಿದೆ, 400 ಗಡಿಯನ್ನು ದಾಟಬೇಕಂತೇಳಿ, ಆ ಕನಸಿಗೆ ಪೂರಕವಾಗಿ ಈ ಲೋಕಸಭಾ ಸದಸ್ಯರನ್ನು ಕೂಡ ಅತ್ಯಂತ ಹೆಚ್ಚು ಮತಗಳಿಂದ ಆರಿಸಿ ಕಳಿಸಲಿಕ್ಕೆ ಏನೇನು ಸಿದ್ಧತೆಗಳಾಗಬೇಕೋ ಎಲ್ಲ ಸಿದ್ಧತೆಗಳು ಕೂಡ ಭಾಳ ದೊಡ್ಡ ಪ್ರಮಾಣದಲ್ಲಿ ನಡೀತಾ ಇದೆ. ಒಂದು, ಜನರನ್ನ ಸ್ವಾವಲಂಬಿ ಮಾಡ್ತಕ್ಕಂಥ ದಿಶೆಯೊಳಗೆ ಸನ್ಮಾನ್ಯ ನರೇಂದ್ರ ಮೋದಿಯವರು ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಜನ ಸ್ವಾವಲಂಬಿ ಆಗಬೇಕು. ಕೇವಲ ಅಗ್ಗದ ಘೋಷಣೆಗಳನ್ನು ಮಾಡಿ ಗ್ಯಾರಂಟಿ ಯೋಜನೆಗಳ ಮೂಲಕ ನಾವು ಅಧಿಕಾರಕ್ಕೆ ಬರ್ತೀವಿ ಅನ್ನುವಂಥದ್ದು ಏನಿದೆಲ್ಲ ಅದು ಕೇವಲ ಕೆಲವು ದಿನಗಳಿಗೆ ಮಾತ್ರ ಸೀಮಿತ ಆಗಿರ್ತದೆ. ಈಗ ಉದಾಹರಣೆ, ಕರ್ನಾಟಕದಲ್ಲಿ 5 ಗ್ಯಾರಂಟಿಗಳನ್ನು ಅವ್ರು ಘೋಷಣೆ ಮಾಡಿದರು. ಉದಾಹರಣೆ ನಾನು ನಿಮ್ಗೆ ಹೇಳಬೇಕಂದ್ರೆ ಶಕ್ತಿ ಯೋಜನೆ ಘೋಷಣೆ ಮಾಡಿದರು. ಬಸ್ಗಳು ಎಷ್ಟದಾವೆ ಅಷ್ಟೇ ಅದಾವೆ. ಮಹಿಳೆಯರಿಗೆ ಪ್ರಯಾಣ ಮಾಡಲಿಕ್ಕೆ ಅವಕಾಶ ಕೊಟ್ಟರು, ನಾನು ಸ್ವಾಗತ ಮಾಡ್ತೀನಿ. ಆ ಮಹಿಳೆಯರೇ ಕೂಡಲಿಕ್ಕೆ ಸ್ಥಳ ಇಲ್ಲದಕ್ಕಾಗಿ ಹೊಡೆದಾಟ ಬಡದಾಟ ಆಗ್ತಿರುವಂಥದ್ದನ್ನು ನೀವು ನೋಡ್ತಾ ಇದ್ದೀರಿ. ದಿನನಿತ್ಯ ತನ್ನ ಹೊಟ್ಟೆ ತುಂಬಿಸ್ಕೊಳ್ಳಿಕ್ಕೆ ಕಾಯಕ ಮಾಡಲಿಕ್ಕೆ ಹೊರಗೆ ಹೋಗ್ತಕ್ಕಂಥ ಜನ, ನಾನು ಬಸ್ ಚಾರ್ಜ್ ಕೊಡ್ತೀನಿ, ನಾನು ಟಿಕೆಟ್ ತೆಗೆಸ್ತೀನಿ ಅಂದರೂ ಕೂಡ ಅವ್ನು ಕೂಡ್ಲಿಕ್ಕೆ ಜಾಗ ಇಲ್ಲ. ಶಾಲಾ ಕಾಲೇಜುಗಳಿಗೆ ಹೋಗ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಕೂಡಲಿಕ್ಕೆ ಜಾಗ ಇಲ್ಲ. ಅಂದರೆ ಪರ್ಯಾಯ ವ್ಯವಸ್ಥೆಯನ್ನು ಮಾಡಲಾರದೆ ಬಿಟ್ಟಿ ಘೋಷಣೆಗಳನ್ನು ಮಾಡೋದ್ರ ಮುಖಾಂತರ ಜನರನ್ನು ನೀವು ದಿಶಾಬುಲ್ ಮಾಡಲಿಕ್ಕೆ ಹೊಂಟಿದ್ರಿ. ಈ ಯೋಜನೆಗಳು ಸಕ್ಸಸ್ ಆಗೋದಿಲ್ಲ ಅನ್ನೋಂಥದ್ದು ಒಂದು. ಎರಡನೇದ್ದು, ನೀವು 200 ಯೂನಿಟ್ ವಿದ್ಯುತ್ ಫ್ರೀ ಅಂತ ಹೇಳಿದ್ರಿ. ಆ 200 ಯೂನಿಟ್ ಕೊಡಲಿಲ್ಲ. ಕೊನೆಗೆ ಏನು ಹೇಳಿದ್ರಿ, ನೀವು ಯಾರು ಎಷ್ಟು ಕನ್ಸಮ್ ಮಾಡಿದಿರಿ, ಎಷ್ಟು ಸುಟ್ಟಿದಿರಿ, ಅದಕ್ಕೆ 10% ಎಕ್ಸ್ಟ್ರಾ ಕೊಡ್ತೀವಿ ಅಷ್ಟೇ, 200 ಯೂನಿಟ್ ಕೊಡಂಗಿಲ್ಲ ಅಂದ್ರಿ. ಮೊದಲೇದು ಅದು ಫೇಲ್ ಆಗ್ಯದ. ಆವಾಗ ನೀವು ಘೋಷಣೆ ಮಾಡಿದಾಗ ನಮ್ಮ ದರ ₹4.85 ಇತ್ತು ವಿದ್ಯುತ್ ದರ. ಈಗ ಅದು ₹6.95 ಆಗಿದೆ. ₹2.10 ದರ ಜಾಸ್ತಿ ಮಾಡಿದಿರಿ. ಆವಾಗ 100 ಯೂನಿಟ್ ಸುತ್ತಾಗ ಮಾತ್ರ ನಾವು ವಿದ್ಯುತ್ ಸ್ಲ್ಯಾಬನ್ನು ಹೆಚ್ಚು ಮಾಡ್ತಾ ಇದ್ದೀವಿ. ಈಗ ನೀವು 50 ಯೂನಿಟ್ಗೆ ಸ್ಲ್ಯಾಬ್ ಹೆಚ್ಚು ಮಾಡಿದಿರಿ. ಹೀಗಾಗಿ ಒಂದು ಕಿಸೆಯ ದುಡ್ಡನ್ನು ತೆಗೆದು ಇನ್ನೊಂದು ಕಿಸೆಗೆ ಹಾಕಿ ಇದನ್ನು ನಾನು ಕೊಟ್ಟಿದ್ದೀನಿ ಅಂತ ಹೇಳ್ತಕ್ಕಂಥ ಒಂದು ಅಪಹಾಸ್ಯದ ಸಂಗತಿಯನ್ನು ಜನರಿಗೆ ನೀವೇನು ಮಾಡ್ತಾ ಇದ್ದೀರಿ, ಭಾಳ ಇದು ಅವಮಾನ ಆಗ್ತದೆ. ಜನರನ್ನ ಸ್ವಾವಲಂಬಿ ಆಗುವಂಥ ದಿಶೆಯೊಳಗೆ ಕಾರ್ಯಕ್ರಮ ಬರಬೇಕಾಗಿದೆ. ಅದರ ಅಗತ್ಯದ ಮೋದಿ ಆ ದಿಕ್ಕಿನ ಕಡೆ ಯೋಚನೆ ಮಾಡ್ತಾ ಇದ್ದಾರೆ ಮತ್ತು ಕಾರ್ಯಕ್ರಮಗಳನ್ನು ಕೊಡ್ತಾ ಇದ್ದಾರೆ. ಕೌರವ ಪಾಂಡವ ಯುದ್ಧ ಆಗೋಕ್ಕಿಂತ ಮೊದಲ ಗೊತ್ತಿತ್ತು ಕೃಷ್ಣನಿಗೆ ಯಾರು ಗೆಲ್ತಾರಂತೇಳಿ, ಪಾಂಡವರು ಗೆಲ್ತಾರಂತ ಗೊತ್ತಿತ್ತು. ಆದರೂ ಅಲ್ಲಲ್ಲ, ನಾನು ಅದನ್ನ ಹೇಳ್ತಾನೆ. ನಾನು ಆ ಯುದ್ಧದಲ್ಲಿ ಗೆಲ್ತೀವಂತ ಗೊತ್ತಿದ್ದರೂ ಕೃಷ್ಣ ಸಂಧಾನಕ್ಕೆ ಹೋಗಿದ್ದ ಅನ್ನುವಂಥದ್ದು ತಮ್ಮ ಗಮನಕ್ಕಿರಲಿ. ಎಲ್ಲ ಪ್ರಯೋಗಗಳನ್ನ ಮಾಡಬೇಕಾಗ್ತದೆ ಚುನಾವಣೆ ಅಂತಂದರೆ. ನೋಡ್ರಿ, ಜನ ಯಾರು ಕೆಲಸಗಾರ ಅದಾರ, ಯಾರು ಜನರ ಮಧ್ಯೆ ಅದಾರ, ಅವ್ರನ್ನ ಕೈ ಬಿಡುವುದಿಲ್ಲ ಅನ್ನುವಂಥದ್ದು ಭಾಳಷ್ಟು ಉದಾಹರಣೆ ಇದೆ. ಜನರ ಮಧ್ಯೆ ಇರ್ತಕ್ಕಂಥವ್ರನ್ನ, ಜನರು ಕೆಲಸ ಮಾಡ್ತಕ್ಕಂಥವ್ರನ್ನ ಜನ ಯಾವತ್ತೂ ಕೈ ಬಿಡುವುದಿಲ್ಲ ಅನ್ನುವಂಥ ವಿಶ್ವಾಸ ಅದ. ಆ ರೆಕಾರ್ಡನ್ನು ಧಾರವಾಡ ಲೋಕಸಭಾ ಮತದಾರರು ಮುರಿಬೇಕಂತೇಳಿ 7ನೇ ತಾರೀಕನ್ನು ಎದುರು ನೋಡ್ತಾ ಇದ್ದಾರೆ ಮತದಾರರು.